ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. 7 ಅಕ್ಷರದ ಈ ಮಂತ್ರ ಹೇಳಿ ನೋಡಿ, ರಿಸಲ್ಟ್ ನಾವು ಹೇಳಲ್ಲ, ನೀವೇ ಹೇಳ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೀವು ಪಡ್ತಿರೋಂತಹ ಕಷ್ಟ ನೋಡಿ ಮನೆಯವರು ಸಹ ಬೇಜಾರು ಮಾಡ್ಕೊಳ್ತಾರೆ. ನೀವು ನಿಮ್ಮ ಮನೆಯವರು ಕಣ್ಣೀರ್ ಹಾಕೋ ಪರಿಸ್ಥಿತಿ ಬರಬಾರದು ಅಂತಂದ್ರೆ ಈ 7 ಅಕ್ಷರದ ಮಂತ್ರವನ್ನ ಮಲಗೋ ಮುನ್ನ ಹೇಳಿ. ಆ ಮಂತ್ರ ಯಾವುದು, ಅದರಿಂದ ಹಣ, ನೇಮ್, ಫೇಮ್ ಎಲ್ಲ ಹೇಗ್ ಬರುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದ್ರೆ, ಹಣ ಗಳಿಸೋಕೆ ತುಂಬಾನೇ ಕಷ್ಟಪಡ್ತಾ ಇದ್ರೆ, ಅಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಅದ್ಭುತ ಮತ್ತು ಚಮತ್ಕಾರಿ ಮಂತ್ರವನ್ನ ಪ್ರತಿ ರಾತ್ರಿ ಮಲಗೋ ಮುನ್ನ ಹೇಳಬೇಕು. ಇದರಿಂದ ರಾತ್ರೋರಾತ್ರಿ ನೀವು ರಾಶಿ ರಾಶಿ ಹಣ ಸಂಪಾದನೆ ಮಾಡ್ತೀರಿ. ಈ ಮಾತು ಸುಳ್ಳಲ್ಲ. ಈ ಮಂತ್ರವನ್ನ ಎಷ್ಟು ಸಲ ಬೇಕಾದ್ರೂ ಪಠಿಸಬಹುದು. ಇದರಿಂದ 200% ರಿಸಲ್ಟ್ ಗ್ಯಾರಂಟಿ. ಇದೇನೋ ದೊಡ್ಡದಾದ ಮಂತ್ರ ಅಲ್ಲ. 7 ಅಕ್ಷರದ ಈ ಪುಟ್ಟ ಮಂತ್ರವನ್ನ ಜಪಿಸೋ ಮೂಲಕ ಜೇಬು ತುಂಬಾ ಹಣ ಬಂದ್ ಸೇರುತ್ತೆ. ಗಣೇಶನಿಗೆ ಸಂಬಂಧಿಸಿದ ಹಲವು ಮಂತ್ರಗಳಿವೆ. ಅವುಗಳಲ್ಲಿ ಒಂದು ಪವರ್ಫುಲ್ ಮಂತ್ರ ಈ ಗಣೇಶ ಮಂತ್ರ. ಈ ಮಂತ್ರವನ್ನ ಪಠಿಸೋದ್ರಿಂದ ಧನ, ಸಂಪತ್ತು, ವೈಭವ, ಸುಖ, ಕೆಲಸದಲ್ಲಿ ಸಫಲತೆ ಎಲ್ಲವನ್ನೂ ನೀಡುವಂತಹ ಚಮತ್ಕಾರಿ ಮಂತ್ರ ಇದಾಗಿದೆ. ಪುರಾಣದಲ್ಲಿ ತಿಳಿಸಿರುವಂತೆ ಈ ಮಂತ್ರವನ್ನ ಸ್ವತಃ ಬ್ರಹ್ಮದೇವರು ಗಣೇಶನಿಗಾಗಿ ಬರೆದಂತಹ ಮಂತ್ರವಂತೆ. ಹಾಗಾಗಿ ಇದು ತುಂಬಾನೇ ಪವರ್ಫುಲ್ ಮಂತ್ರವಾಗಿದೆ. ಹಾಗಿದ್ರೆ ಬನ್ನಿ, ಆ ಮಂತ್ರ ಯಾವುದು, ಅದನ್ನ ಹೇಳುವಂತಹ ವಿಧಿವಿಧಾನಗಳನ್ನ ತಿಳ್ಕೊಳ್ಳೋಣ. ನೆನ್ಪಲ್ಲಿಡಿ, ನೀವು ಹಾಸಿಗೆ ಹಾಸಿ ಮಲ್ಗೋ ಮುನ್ನ ಈ ಮಂತ್ರವನ್ನ ಪಠಿಸೋದಕ್ಕೆ ಆರಂಭಿಸಿ. ಈ ಮಂತ್ರ ಜಪಿಸುವಾಗ ನೀವು ಮಾನಸಿಕವಾಗಿ, ಶಾರೀರಿಕವಾಗಿ ಶುದ್ಧವಾಗಿರಬೇಕು. ಜೊತೆಗೆ ಮಂತ್ರವನ್ನ ಮನಸ್ಸಿನಲ್ಲಿಯೇ ಪಠಿಸಬೇಕು ಅನ್ನೋದು ನೆನ್ಪಲ್ಲಿರಲಿ. ಪ್ರತಿದಿನ ಮಲಗೋ ಮುನ್ನ ನೀವು ಈ ಮಂತ್ರವನ್ನ ಪಠಿಸಿದ್ರೆ ಖಂಡಿತವಾಗಿಯೂ ನೀವಂದುಕೊಂಡಂತಹ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ಸಾಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರ ನಡೆಯುತ್ತೆ. ಆದ್ರೆ ಈ ಮಂತ್ರ ಜಪಿಸುವಾಗ ಎಲ್ಲೂ ತಪ್ಪಾಗದಂತೆ, ಮನಸ್ಸು ಎಲ್ಲೂ ಓಡಾಡದಂತೆ ಜಾಗೃತಿ ವಹಿಸಿ ಪಠಿಸಬೇಕು. ಯಾಕಂದ್ರೆ ಈ ಮಂತ್ರ ಹೇಳೋದು ತಪ್ಪಾದ್ರೆ, ಮಧ್ಯದಲ್ಲಿ ಗ್ಯಾಪ್ ಕೊಟ್ರೆ ಅಥವಾ ಮಂತ್ರವನ್ನೇ ಮರೆತು ಬಿಟ್ರೆ ಅದರಿಂದ ನಿಮಗೆ ಯಾವುದೇ ಫಲನೂ ಸಿಗೋದಿಲ್ಲ. ಹಾಗಾಗಿ ಮಲಗೋ ಮುನ್ನ ಸರಿಯಾಗಿ ಮಂತ್ರವನ್ನ ಪಠಿಸಿ. ಇಷ್ಟೆಲ್ಲಾ ಶಕ್ತಿ ಇರುವಂತಹ ಆ ಮಂತ್ರವಾದ್ರೂ ಯಾವುದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದೆಯಾ? ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಆ ಮಂತ್ರ ಯಾವುದು ಅಂತಂದ್ರೆ ಓಂ ವಕ್ರತುಂಡಾಯ ನಮಃ. ಈ ಮಂತ್ರವನ್ನ ಎಷ್ಟು ಸಲ ಬೇಕಾದ್ರೂ ಹೇಳಿ. ಇವಾಗ ನನ್ ಜೊತೆ ನೀವು ಮಂತ್ರ ಹೇಳಿ. ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ. ಈ ಮಂತ್ರ ಎಷ್ಟೊಂದು ಶಕ್ತಿಶಾಲಿ ಅಂತಂದ್ರೆ ಇದನ್ನ ಪಠಿಸಿದ್ರೆ ಮನೆಯಲ್ಲಿ ಯಾವತ್ತೂ ಹಣದ ಸಮಸ್ಯೆ ಆಗೋದಿಲ್ಲ. ಸುಖ, ಶಾಂತಿ ಜೊತೆಗೆ ಎಷ್ಟೊಂದು ಹಣ ನಿಮ್ಮ ಬಳಿ ಬರುತ್ತೆ ಅಂತಂದ್ರೆ ಅದನ್ನ ನೋಡಿ ನೀವೇ ಅಚ್ಚರಿಪಟ್ಟು ಕುಣಿದಾಡ್ಬಿಡ್ತೀರಿ ಅಷ್ಟೇ. ಆದ್ರೆ ನೆನಪಲ್ಲಿರ್ಲಿ, ಮಂತ್ರ ಪಠಿಸುವಾಗ ಎಲ್ಲೂ ತಡೆಯಾಗಬಾರದು. ಜೊತೆಗೆ ಮಧ್ಯದಲ್ಲಿ ಗ್ಯಾಪ್ ಬರಲೇಬಾರದು. ಇದರಿಂದ ಮಂತ್ರಕ್ಕೆ ಸರಿಯಾದ ಫಲ ಸಿಗೋದೇ ಇಲ್ಲ. ಒಂದು ಮಾತು ನೆನಪಲ್ಲಿರ್ಲಿ, ಈ ಮಂತ್ರವನ್ನ ಎಲ್ಲಿ ಬೇಕಾದ್ರೂ ಜಪಿಸಬಹುದು. ನಿದ್ರೆ ಮಾಡೋ ಮೊದಲು ಜಪಿಸಬಹುದು, ಟ್ರಾವೆಲ್ ಮಾಡುವಾಗ್ಲೂ ಜಪಿಸಬಹುದು. ಇದನ್ನ ಶ್ರದ್ಧೆಯಿಂದ ಜಪಿಸಿದ್ರೆ ಮಾತ್ರ ಹಣ, ಆಸ್ತಿ, ಸಂಪತ್ತು, ಸಂತೋಷ, ನೆಮ್ಮದಿ, ಕೈತುಂಬ ಹಣ ಎಲ್ಲವೂ ಬರುತ್ತೆ. ಅಲ್ಲದೆ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ. ನಿಮ್ಮ ಹೆಸರು ಕೂಡ ಎಲ್ಲೆಡೆ ಪ್ರಸಿದ್ಧಿ ಪಡೆಯುತ್ತೆ. ಅಲ್ಲದೆ ಜನಪ್ರಿಯತೆ ಪಡ್ಕೊಳ್ಳೋದಕ್ಕೂ ಕೂಡ ಇದು ನೆರವಾಗುತ್ತೆ.